ಕೈ ಮುಗಿತೀನಿ ಮದುವೆಗೆ ಬಾರೋ ಅನ್ನತಿತ್ತು. ತಾಪಾತೋ ತ್ರಾಸಾತೋ ಹೆಂಗ ಮರೆಯದು ತಿಳಿದಾತು, ಮರೆತಂಗ ನೀ ಕೊಟ್ಟ ಮಾತು. ಈ ಹುಡುಗಿ ನನ್ನ ಮರೆತು ನೀ ಹಂಗ ಇದೆಯೋ, ನನಗಂತೂ ಜೀವನ ಸಾಕಾಗೋತು. ಲವ್ ಆತೋ ಲಪುಡಾತೋ ಮನ್ನಿ ಆಕಿಯ ಮದುವಾತೋ. ನಡಿಲಿಲ್ಲ ಗೆಳೆಯ ಬಾಳ ದಿನ ಕೂಡಿದ ನಮ್ಮ ಗೆಳತನ. ನಡಿಲಿಲ್ಲ ಗೆಳೆಯ ಬಾಳ ದಿನ ಕೂಡಿದ ನಮ್ಮ ಗೆಳತನ. ಕುರಿಯುವ ಯಾವನಲ್ಲ ನೀ ತಿರ್ಬೋಕಿ ಗುಬ್ಬಿ ಗೂಡಿದ್ದಂಗ ಗುಡಿ ಸಾಲು ನಿಂದ, ಬಡವನ ಬಾಗಿಲಕ್ಕೊಮ್ಮೆ ನೀ ನೋಡು ಬಂದ. ನಿನ್ನ ಮಹಡಿಗಿಂತ ನನ್ನ ಗುಡಿ ಸಾಲು ಚಂದ, ಒಲ್ಲೆಯಂಗೇಳಿ ಒಗಿಬ್ಯಾಡ ಕೊಂದ. ಮಹಡಿ ಮರಿ ಮರತ ಬರತೇನು ಜೋಡ, ನನಗ ಸಾಕೋ ಗೆಳೆಯ ನಿನ್ನ ಗುಬ್ಬಿಗೂಡ. ಕೆಂಟಗಲ್ಲಿ ಇರಿಸ್ಲಿ ನಿನಗೆ ಗುದ್ದಕ್ಕೆ ನನ್ನ ಸೊಂಟನ ಬೇಕಾಗಿದ್ದು, ಬೇರೆ ಯಾವ್ದು ಸಿಗ್ಲಿಲ್ಲ ನಿನಗ. ನಿನ್ನವ್ರ ಸಾಲಿ ಕಲ್ತ ಪ್ಯಾಲಿಗಳ ನೀ ಬಂದು ಡಿಕ್ಕಿ ಹೊಡೆದಕ್ಕೆ ನನ್ನ ಸೊಂಟ ಇದ್ದಾಗ ಅನ್ನಂಗಾಯ್ತು. ಅದಕ್ಕ ನಿಮ್ಮಂತರ ನೋಡಿನ ಆ ಸಾಲಿ ಬೆಲೆ ಕಮ್ಮಿ ಆಗಿರೋದು. ಏನ್ರಿ ಎಂತ ಕಾಲ ಬಂತಲ್ರಿ, ಒಂದು ಹೆಣ್ಣಿನ ನಾಲಿಗಿರೋ ಶಕ್ತಿ ಹತ್ತನೆಗಿಲ್ಲ ನೋಡ್ರಿ. ಯೌವನದ ಹೆಣ್ಣಿನ ಮುಂದೆ ಬರೋದು, ಒಂದು ದೊಡ್ಡ ಹೆಜ್ಜೆನಿನ ಮುಂದೆ ನಿಲ್ಲೋದು, ಇವೆರಡು ಒಂದ ನೋಡ್ರಿ. ಇವೆರಡು ಯಾವಾಗ ಕಸ್ತಾವ ಅನ್ನೋದು ಯಾರಿಗೆ ಹೇಳಕ್ ಬರೋದಲ್ರಿ. ದಾರಿಯಲ್ಲಿ ಹೋಗುವ ನಮ್ಮನ್ನು ಎಕ್ಸ್ಪ್ರೆಸ್ ಗಾಡಿ ಅಂತೆ ಆದ ನಮ್ಮ ಇಂಜಿನಿನ ಸಾಮಾನುಗಳನ್ನೆಲ್ಲ ಪುಡಿ ಪುಡಿ ಮಾಡಿ ನನ್ನನ್ನು ನಿಂದಿಸಿವೆ ಆ ಎಣ್ಣೆ ಗಜ ನಿಂಬೆ ಹಣ್ಣೆ. ಏನ್ ಮಾತಾಡ್ತೀನಿ ಬಂದಂಗಿಂದ ನೋಡಕತ್ತೀನಿ ನಾನು ಬರೀ ಎಣ್ಣೆ ಪಣ್ಣೆ ಎಣ್ಣೆ ಪಣ್ಣೆ ಅಂತ ಮಾತಾಡ್ತಿದ್ದಲ್ಲ. ಯಾಕ ಬರ್ಬೇಕಾದ್ರೆ ಎಲ್ಲರ ಹೆಣ್ಣು ದೇವ್ ಬೆಟ್ಟಿಗೆ ನಿನಗೆ ಏನ್ ದೇವ್ಗೆ ಬಡ್ಕೊಂಡೈತೆ? ಅಯ್ಯೋ ಇದು ಬಟ್ಟೆ ಮಾರಾಗ ಬಂದಾಕಿನ ಹಳೇ ಗಿರಾಕಿರಿ. ಇರ್ಲೆ ಸ್ವಲ್ಪ ಮಜಾ ಮಾಡಿಬಿಡೋಣ. ಇಲ್ಲವ ರತ್ನಮ್ಮ, ನಮ್ಗಾವ ಇನ್ನು ಹೆಣದವ ಬಡ್ಕೊಂಡಿಲ್ಲವ. ಒಂದು ಚಂದನ ನಿನ್ನಂತದೇನಾರ ಸಿಕ್ರ ಅದಕ್ಕ ನಾವು ಬಡ್ಕೋಬೇಕಂತ ಮಾಡಿವಿ ನೋಡವ. ಯಾರು ನೀನು? ಯಾರು ನೀನು? ತೋರ್ಸ, ನೀನು ತೋರ್ಸ. ನನ್ನ ಹೆಸರು ಹಿಡಿದು ಕರೀಬೇಕಾದ್ರೆ ಯಾರು ನೀನು? ನಿಂದು ಒಂದಿನ ನಾನು ನೋಡೇ ಇಲ್ಲ. ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾತು? ನವರತ್ನಗಳಲ್ಲಿ ಒಂದಾದ, ಹೆಂಗ್ ಗೊತ್ತಾಗಲ್ರಿ ನಿಮ್ಮ ಹೆಸರು? ನಾವು ನಿಮ್ಮೂರವ್ರ ಪೈಕಿರೇ. ನಮ್ಮೂರವ್ರ ಪೈಕಿ ಅಂದ್ರೆ ನೀವು ನಮ್ಮೂರು ಯಾರು ಕುಡಿದವ್ರು? ಏ ನಮ್ದು ಎರಡು ಗುಡ್ಡ ಅಲ್ರಿ, ಗರಡ್ಗಂಬದವ್ರು ನಾವು. ನಮ್ದು ಎರಡು ಗುಡ್ಡ ನಿಮ್ದಲ್ಲೇ ಏನು ಗರಡ್ಗಂಬ್ದವ್ರು. ಚಲೋ ಇಟ್ಕೊಂಡು ಹೆಸರು. ನಮ್ ಪೈಕಿ ಅಲ್ಲಿ ಬಿಗಿಸ್ತಾನ ಆಗ್ಯಾದ್ರ. ನಿಮ್ಮ ಓಣ್ಯಾಗ ಒಂದು ಮನೆ ಐತಲ್ಲ, ಅದನ್ನು ಕಲ್ಲು ಮಣ್ಣಿನಿಂದ ಕಟ್ಟಿ ಸೆಗಣಿಯಿಂದ ಗೋಡೆ ಮೇಯ್ತಾರ ನೋಡ್ರಿ. ಇಂಥ ಮನೆ ಅಲ್ಲಿ ಎಲ್ಲೈತಿ? ಆ ಮನೆ ಒಂದು ಗೋಡೆ ಮೇಯ್ತಲ್ಲ ಅದು ಹೌದಿಲ್ಲ? ಅಲ್ಲ ಅಲ್ಲಿ ಯಾರ್ದು? ಅದು ಅವ್ರ ಮನ್ಯಾಗ ಒಂದು ಕರೆ ಎತ್ತು ಬಿಳೇದ ಆಕಳ ಐತ್ ನೋಡ್ರಿ. ಕರೆ ಎತ್ತು ಬಿಳೆ ಎತ್ತು ಬಿಳೆ ಆಕಳ ರೀ. ಬಿಳೆ ಆಕಳ ಹ್ಞೂನ್ರಿ. ಅದ್ರ ಜೊತೆ ಒಂದು ಗೋಡೆ ಮೇಯ್ತಲ್ಲ ಅದನ್ನ ನೋಡಿ ನೀನು? ಹಾ ಅದಾವ ಮನೆ ನೋಡ್ರಿ. ಎಷ್ಟು ಸರಿಯಾಗಿ ಹೇಳಿದ್ರೆ ಮತ್ತೆ ನಿಂಗಣ ಮಾಮನ ಮನೆಯವರ ಪೈಕಿನ ರೇ ನಾವು. ಅಲ್ಲ ಅವರು ನಮಗ್ ಸಂಬಂಧ, ನಾನು ಅವ್ರ ಮಗಳು, ಅವ್ರ ನಮ್ಮ ಕಾಕ. ನಿನಗ ಅವ್ರಿಗೆ ಏನಪ್ಪ ಸಂಬಂಧ? ಬಾಳ ಸಮೀಪದ ಸಂಬಂಧ. ನಿಂಗಣ ಮಾಮನ ಹೇಳ್ತಿಳ್ರಿ, ಆಕೆಯ ಸೋದರ ಮಾವನ ಅತ್ತೆಯ ಭಾವ ಮೈದುನಗಳ ಮಗಳ ಗಂಡನ ಅಣ್ಣನ ಹೆಂಡತಿಯ ತಮ್ಮ ನೋಡ್ರಿ. ನಾನು
ಇಟ್ಟು ಅಂತ ನಮ್ ಲೆಕ್ಕ ಕರೆಯಂಗಿಲ್ಲ ಇದು ಇಟ್ಟು ತಿಳ್ಕೊಳ್ಳೋದು ನನ್ನ ಕಡೆಯಿಂದ ಆಗುದಿಲ್ಲ ಇದನ್ನಷ್ಟು ನಾ ಅರ್ಥ ಮಾಡ್ಕೋಬೇಕಂದ್ರೆ ಬೆಳಕಾರಿತೈತಿ ನೋಡ್ರಿ ಇಷ್ಟೆಲ್ಲ ತೊಡ್ರ ಬಡ್ರ ನಮಗ್ ತಿಳಿಯಂಗಿಲ್ಲ ಒಟ್ನಾಗ ಒಂದ ಮಾತ್ನಾಗ ಹೇಳಿ ಮುಗಿಸ್ಬೇಕಂದ್ರ ನಿಂಗಣ ಕಾಕ ನನಗ್ ಕಾಕ ಅಕ್ಕನ ಅವ ನಿನಗ್ ಮಾವ ಅಕ್ಕನ ಅವ ನಿನಗ್ ಮಾವ ಅಂದ್ರೆ ನೀ ನನಗ ಮಾಮ ಮತ್ ನೀನು ಮಾಮನ ಕಾಕ ಅನ್ನಿ ಹಾ ಅವ್ರೇ ನಮ್ ನಿಂಗಣ ಕಾಕ ನೀನ ನಮ್ಮ ಮಾವ ಹಾಗಾದ್ರೆ ಇನ್ಮೇಲಿಂದ ನೀನು ನನ್ನ ರಾಜ್ಯಮ್ಮ ಬರೀ ಮಾಮ ಅನ್ಬೇಡವ ಮತ್ತೇನಲ್ಲಿ ನಮ್ಮ ಮನೆಗೆ ಹೋಗೋ ದಾರ್ಯಾಗ ನಮ್ ಕುರಿಯರ್ ನಿಂಗಣ್ಣ ಮಾಮನ ಮೊಮ್ಮಗಳು ನಯನವ್ವ ಕೂಡ ಬರೀ ಮಾಮ ಮಾಮ ಅಂತಾಳ ನೀನು ಅದ್ರಂಗ ಬರೀ ಮಾಮ ಮಾಮ ಅನ್ಬೇಡವ ರಾಜಣ್ಣ ಮಾಮ ಅನ್ನ ರಜಣ ಮಾಮ ಇಟ್ಟು ದಿನ ಎಲ್ಲಿ ಕೂತಿದ್ದೆಪ್ಪ ಊಟ ಪಡ್ಕೊಂಡು ನೋಡವ ನಾವು ಗಂಗಮ್ಮವ್ವ ಇಬ್ರು ಕಲ್ತು ಪರಿಹಾರ ತಗತಾಗ ಪುಟ್ಟಿ ಸಲಿಕೆ ಒಯ್ದು BSc ತಕನ ಸಾಲಿ ಕಲ್ತ್ರೆ ಒಂದು ಒಳ್ಳೆಯ ಸರಿಯಾದ ನೌಕರಿ ಸಿಗದ ಊರೂರ್ ತಿರ್ಗಾಕತ್ತೀವವ ತಿರ್ಗಾಕತ್ತೀವಿ ಮಮ್ಮ ನೀ ಎಲ್ಲಿ ತನಕ ಕಲ್ತಿ ಸಾಲಿ BSc ತನಕ ಏನ ಇದು ಯಾವ್ದ ಮಾಮ ಯಾವ್ದ ಬಿ ಕೃಷಿ ಅನ್ನಕತ್ತಿ ಬಿಟ್ಟಿದಿ ನಮ್ ನಾದ್ನಿ ಮಂಜುಳಗಿದ್ದಿಲ್ಲ ಆಕಿ ಏನೋ ಎಮ್ಮಿಗೋ ಕೋಣಕ್ಕೋ ಕಲಿಬೇಕಂತಿದ್ಲು ನೀ ನೋಡಿದ್ರೆ ಬಿ ಕೃಷಿ ಅನ್ನಕತ್ತಿ ನೀನು ಯಾವ್ದೋ ಒಂದು ಆಕಳಕ್ಕೋ ಹಂದಿಗೋ ಕಲಿಬೇಕಿಲ್ಲ ಯವ್ವ ತಾಯಿ ನಾನು ಪದವಿ ನಿನ್ನ ಬಾಯಾಗ ಸಿಕ್ಕ ಬೀಗರ ಸಂಡಾಸ್ ರೂಮ್ ಸೇರ್ತಲ್ಲವ್ವ ಬೀಗರಿಸಿ ಅಲ್ಲವ್ವ ಇದು BSc ಅಲ್ಲ ಇಂತ ಅನ್ನ ಬರ್ಲದಂತ ಸಾಲಿ ಕಲ್ತ್ರು ನೀನು ನೌಕರಿ ಮಾತ್ರ ಸಿಗ್ಲಿಲ್ಲ ನೋಡ್ ಅಲ್ಲವ ಇದುವರೆಗೂ ನಮ್ಗೆ ಒಂದು ಒಳ್ಳೆಯ ಹುಡುಗಿನೇ ಸಿಕ್ಕಿಲ್ಲ ಇನ್ನು ನೌಕರಿಯಿಂದ ಸಿಗ್ತವ ಒಟ್ಟಿಗೆ ಬಾಳ ತ್ರಾಸ ಆಗೈತೆ ಯಾಕ ಮಾಮ ಒಟ್ಟಿಗೆ ಯಾಕೆ ತ್ರಾಸ ಆತು ಏನಾಗೈತಿ ತ್ರಾಸ ಆಗೈತವ ಅಲ್ಲ ಮಣಕಾಲಿ ತ್ರಾಸ ಆದ್ರೆ ಓಕೆ ಒಟ್ಟಿಗೆ ಒಟ್ಟಿಗೆ ಹಂಗಂತೀಯ ಹೋಗಿ ಬಿಡು ಮಾಮ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಏನು ನಿನಗೇನು ಕೆಲಸ ಅಷ್ಟಾಗೋದಿಲ್ಲ ಬಾಯ್ ಕೆಲಸ ಬೇಕಾಗೋದಿಲ್ಲ ನೀಂಗ ಕುಂಡದೇವ್ ಬಂದ್ರೆ ಕೆಲಸ ಆಗೋದಿಲ್ಲ ಕುದುರೆ ಬಂದಂಗ ಬರ್ಬೇಕು ಕುದುರೆ ಹಂಗಲ್ಲ ಕುದುರೆ ಒದರುತ್ತಲ್ಲ ಅದೇ ಹಿಂಗ ಬರ್ಬೇಕು ಹಿಂಗ ಹಂಗ ಬಾ ನೋಡೋಣ ಹಂಗ ಬಾ ಇದು ಇರ್ಬೇಕು ಮನುಷ್ಯನಿಗೆ ಇದು ಇದ್ದಾಗ ಮಾತ್ರ ಅದು ಆಗ್ತಿದ್ದದ್ದು ಅದು ನಿನ್ನ ಹತ್ರ ಇರ್ಬೇಕಲ್ಲ ಆಯ್ತವ ಹಂಗಾರ ಅಲ್ಲೇ ಇರ್ಲಿ ಬೇಡ ಮತ್ತೆ ಆಮೇಲೆ ಯೋಚನೆ ಮಾಡೋಣ ನೀನ್ ಕೆಲಸ ಬೇಕಾಗೋದಿಲ್ಲ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ನಮ್ಮ ಅಂಗಡಿ ಒಳಗೊಬ್ಬ ಲೆಕ್ಕ ಬರ್ಕೊಂಡು ಗುಮಾಸ್ತರ ಕೆಲಸ ಬೇಕಾಗೈತಿ ನಿನಗ ಆ ಕೆಲಸ ಸಿಕ್ತಂತ ತಿಳ್ಕೊಂಬಿಡು ಹಂಗಾರ ನಮ್ ಸೆಟ್ರಿಗೆ ಹೇಳಿ ಆಫೀಸ್ ಆ ಕೆಲಸ ಕೊಟ್ಬಿಡ್ತೀನಿ ಏನಂತೀಯ ಹಸಿದು ಬಂದವನಿಗೆ ಊಟ ಬೇಕೇನಂತ ಕೇಳಿದ್ರ ಒಲೆ ಅಂತಾನೇನವ ಏ ಹಾಸಿಗೆ ಕೊಟ್ಬಿಡ್ತೀನಿ ಅಲ್ಲೇ ಮಕ್ಕಂಬಿಡಕಂತಿ ಕಸ ಹೊಡಿಯೋದ್ರಿಂದ ಹಿಡಿದು ಕುರ್ಚಿ ಮ್ಯಾಲೆ ಕೂಡ ತನಕ ಯಾವ ಜಾಗ ಖಾಲಿ ಇದ್ರು ಕತ್ತು ತಗ್ಗಿಸಿ ದನ ದುಡ್ದಂಗ ದುಡಿಯವ ನಾವು ಹೇಗಿತ್ತು ಮಾವ ನಮಗೂ ನಿನ್ನಂತ ಧನ ದುಡ್ದಂಗ ದುಡಿಯುವಂತ ದನನ ಬೇಕಾಗಿತ್ತು ನಡೆಯವ ಚಲೋ ಸಿಕ್ಕಿ ಬಾ ಶೆಟ್ರಿಗಂತೂ ದುಡಿಯಕ್ ಆಗುದಿಲ್ಲ ಸುಮ್ಮ ಹೊಲ ನಿನಗ ಕೊಟ್ಟು ಬಿಡ್ತೀನಿ ನೀನ ಅರಿಗೆ ಬಿತ್ತಿ ಬೆಳೆ ತೆಗೆದು ದುಡ್ಕೊಳಕಂತಿ ನಡೆಯವ ಮಾಮ ಏ ಮಾಮ ಮತ್ತ ಬರಕ್ ಬರೀ ನಮ್ಮ ಮನ್ಯಾಗ ದುಡಿತಿ ಇಲ್ಲ ದುಡಿತೀನವ ನೀನ್ ಐದಿನ ಅಂದ್ರೆ ಹೆಂಗ ದುಡಿಯಲ್ಲ ಅಂದ್ರ ನನ್ ನೋಡೇ ದುಡಿಯವ ನೀ ಒಳ್ಳೆ ಕಾಲೇಜು ಮುಗಿಸಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
ಚಾಕ ಪುಕ್ಕು ಅಂತ ಸಿಗಾಕೊಂಡು ಹೊಂಟಿಯಲ್ಲ ಎಲ್ಲಿಗೆ? ಶೆಟ್ರ ನಮ್ ಟ್ರೈನು ಚಕಬುಕ್ ಅಂತೇಳಿ ಹಾ. ನಿಮ್ ಸ್ಟೇಷನ್ಗೆ ಹೊರಟಿತ್ತು. ಅಷ್ಟ್ರೊಳಗ ನೀವೇ ಬಂದ್ಬಿಟ್ರಲ್ಲ. ನಮಸ್ಕಾರ ರೀ ಸೆಟ್ರಿಗೆ. ಸರಿಯಾಗಿ ಎತ್ತಿ ಮಾಡಿ ನಮಸ್ಕಾರ ರೀ ಸೆಟ್ರಿಗೆ. ನಿನ್ ನಮಸ್ಕಾರ ಬಂದು ನಮಗೂ ಮುಟ್ತೀವಿ. ಈಗ ಎಲ್ಲಿ ಯಾಕೆ ಬಂದಪ್ಪ? ಅಯ್ಯೋ ಅದನ್ನ ನಾನ್ ಹೇಳ್ತೀನ್ರಿ. ನೌಕರಿ ಹುಡ್ಕೊಂಡ್ ಬಂದಾರ. ನೀವೇ ಹೇಳಿದ್ರಲ್ಲ ನಮ್ದೊಂದು ಗುಮಾಸ್ತರ ಕೆಲಸ ಖಾಲಿ ಐತಿ ಅಂತೇಳಿ, ಅದಕ್ಕ ಆ ಕೆಲಸ ಕೊಟ್ರಾಯ್ತು ಅಂತ ರೀ. ಅವ್ರು ಬೇರೆ ಯಾರು ಅಲ್ಲ, ನಮ್ ರಕ್ಷನ್ ಮಾಮ. ಅಂತೂ ನೀನು ಅರ್ಧ ಒಪ್ಕೊಂಡು ಬಂದಂಗೆ ಕಾಣ್ತಕ್ಕಂತ. ಇರ್ಲಿ ಅಲ್ಲೇ ರಾಜಣ್ಣ, ಮೊದ್ಲು ಏನ್ ಮಾಡ್ತಿದ್ದಪ್ಪ ನೀನು? ನಮ್ಮೂರಾಗ ಒಬ್ಬ ದೊಡ್ಡ ಸಾವುಕಾರನಂತೆಕ ಹೊಲ ಮನಿ ವ್ಯಾಪಾರ ವ್ಯವಹಾರ ನೋಡ್ಕೊಳ್ಳುವ ದೊಡ್ಡ ಮ್ಯಾನೇಜರ್ ಆಗಿದ್ನರೇ ಸೆಟ್ರ. ಅಲ್ಲೇ ಅವ್ರ ಸಂಬಳ ಎಷ್ಟು ಕೊಡ್ತಿದ್ರು? ದೊಡ್ಡ ವ್ಯವಹಾರಸ್ತ್ರೇ ಅವ್ರು. ಅದಕ್ಕೆ ಸರಿಯಾಗಿ ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತಿದ್ರು ನೋಡ್ರಿ. ಅಲ್ಲ ಬರೀ 10,000 ರೂಪಾಯಿ? ಬರೀ 10,000 ರೂಪಾಯಿ ಅಲ್ರಿ. ಮುಂಜಾನೆ ಉಪಹಾರ ಕೊಟ್ಟು ಕುಡಿಲಿಕ್ಕೆ ಹಾಲು ಕೊಡ್ತಿದ್ದರು. ಆಮೇಲೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಿಸಿಯಾದ ಚಪಾತಿ, ಅದಕ್ಕೆ 4 ನಮೂನಿ ಚಟ್ನಿ, ತುಪ್ಪದನ್ನ, ಹಾಲು, ಮೊಸರು ಇತ್ಯಾದಿ ಇನ್ನು ಏನೇನೋ ಕೊಡ್ತಿದ್ರು. ಮ್ಯಾಗ ಒಂದ್ ಆಮ್ಲೆಟ್ ಕುಚ್ಚಿ ಚತ್ತಿನ ತುರುಕ್ತಿದ್ರನ್ನ. ಅಷ್ಟ್ರ ಮೇಲೆ ಮತ್ತೆ ರಾತ್ರಿ ಊಟ? ಹೌದ್ರಿ, ರಾತ್ರಿ ಸೊಗಸಾದ ಸಿಹಿ ಊಟ. ಸಾಯಂಕಾಲದ ಖರ್ಚಿಗೆಂದು 100 ರೂಪಾಯಿ ದಿನ ಬತ್ತ. ದಿನಕ್ಕೆ 2 ಗಂಟೆ ವಿಶ್ರಾಂತಿ ಕೂಡ ಇತ್ರ. ಅಲ್ಲ ಇಷ್ಟ್ರ ಮೇಲೆ ಮತ್ತಿನ್ನೇನಾದ್ರು? ಇದೆ ರೀ ಶೆಟ್ರ, ಇದೆ. ವಾರಕ್ಕೆ 2 ದಿನ ರಜಾ ದಿನದಲ್ಲಿ ಮಜಾ ಮಾಡಲು ತಮ್ಮ ಕಾರನ್ನ ಪೆಟ್ರೋಲ್ ಹಾಕ್ಸಿ ಕೊಡ್ತಿದ್ದರು. ಇದರ ಜೊತೆಗೆ ನಮಗೆ ಮಾತು ಕೇಳಲು ಒಬ್ಬೊಬ್ಬರಂತೆ ಚಾಕರಿದಾರರು ಇರ್ತಿದ್ದರು. ಅಲ್ಲೇ ಯಪ್ಪ, ಅವ್ರ ಅಡ್ರೆಸ್ ನಮಗೆ ಸ್ವಲ್ಪ ಹೇಳ್ತೀಯನಪ್ಪ? ಯಾಕ್ರಿ ಶೆಟ್ರ? ನಾವು ಅವ್ರಂತೆ ಕೂತೂಲೇ ಯಪ್ಪ, ನೌಕರಿ ಮಾಡಕ. ಅಲ್ಲೇ ರಾಜಣ್ಣ, ಈ ಎಷ್ಟು ಸವಲತ್ತಿದ್ದ ಮೇಲೆ ಆ ಕಲ್ಪವೃಕ್ಷನ ಯಾಕೆ ಬಿಟ್ಟು ಬಂದಪ್ಪ? ನಾನ್ ಯಾಕೆ ಬಿಡ್ಲ ರೀ ಆ ಕಲ್ಪ ವೃಕ್ಷನ? ತಾನ ಬಾಡಿ ಹೋದ್. ಅವರ ಖರ್ಚಿಗೆಂದು ಹೊಲದ ಬೆಳೆ ಸಾಲ, PLDB, RDCC, ಸಿಂಡಿಕೇಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ತಂದಿದ್ರ. ಆ ಬ್ಯಾಂಕಿನ ಪಾಪಾತ್ಮರಲ್ಲ ಸಾಲದ ವಸೂಲಿಗೆ ಅಂತ ಬಂದು ನಮ್ ಪುಣ್ಯಾತ್ಮ ಸಾವುಕಾರನ ಹೊಲ ಮನೆ ಎಲ್ಲ ಅರೇಜ್ ಹಾಕಿ ದಿವಾಳ ತೆಗಿಸ್ಬಿಟ್ರಿ ಶೆಟ್ರ, ದಿವಾಳ ತೆಗಿಸ್ಬಿಟ್ರು. ಅದಕ್ಕ ನಿಮ್ಮಲ್ಲಿಗೆ ಬರ್ಬೇಕಾತ್ರಿ ಶೆಟ್ರ, ಅದಕ್ಕ ನಿಮ್ಮಲ್ಲಿಗೆ ಬರ್ಬೇಕಾತ. ಯಪ್ಪ ನೀನು ಬರೋದು ಬೇಡ, ನಮ್ ತಲೆ ದುಡಿಯೋದು ಬೇಡಲೇ ಯಪ್ಪ. ಆ ಸಾವುಕಾರನ ಸಾಬಾನ್ ಇಲ್ದಂಗ ನಮ್ಮನ್ನ ಸಾಬಾನ್ ಇಲ್ದಂಗ ತಿಕ್ಕಿಯಪ್ಪ ಮಗ. ಅಲ್ಲಲೇ, ಈ ಸತಿಯ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ? ಹಾ ಐತೆ ಮತ್ತಿಲ್ಲ ಹೋಗು. ಶೆಟ್ರೆ, ಹಾ ಇರ್ಲಿ ಮತ್ತೆ ಇರ್ಲಿ. ಅದು ಈ ಸಲ ಸಣ್ಣದೈತೆ, ದೊಡ್ಡದಿಲ್ಲ. ಇರ್ಲಿ, ಇದ್ರ ಬಿಡಮ್ಮ. ಅದು ಹೌದೌದು, ಗೃಹ ಸಚಿವರ ಒತ್ತಡ ಐತೆ ಅಂದಮೇಲೆ ಏನೂ ಮಾಡಕ್ಕಿಲ್ಲ. ಅಲ್ಲ, ನಾನು ಈ ಕಾರು, ಈ ಊಟ, ಈ ಬಟ್ಟೆ ನಾ ಎಲ್ಲಿಂದ ಕೊಡ್ಲಿ? ಅಷ್ಟೇನು ಬ್ಯಾಡ್ರಿ ಶೆಟ್ರ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಟ್ರೆ ಸಾಕು. ಅಲ್ಲ ಸರಿ ಕೊಡೋಣ, ಇಷ್ಟು ಸಾಕನಪ್ಪ. ನೋಡ್ರಂಗಾರ ನೀವಾಗ ತಿಳಿದು ಕೈ ಬಂದ ಆಳ್ ಕೊಟ್ರಂತ ಇನ್ನೂ ಬೇಸಾಯ್ತು ನೋಡಪ್ಪ. ಕೊಡೋಣ. ಅಲ್ಲ ನೀವು ಬಹಳ ಕಷ್ಟಾಕಿ ಇದ್ರ ಮೇಲೆ ಇನ್ನೇನಾದ್ರು ನೀವು ಇಷ್ಟ ಮೇಲೆ ಕೇಳ್ದಿದ್ರಂಗ್ರೆ ಒಂದು ಸ್ಕೂಟರ್ ಬೈಕ್ ಕೊಡಿಸ್ಬಿಡ್ರೆ ಸಾಕ. ತಮ್ಮ ಹೌದೌದು, ನೀನು ಈ ಸ್ಕೂಟರ್
ಶೆಟ್ರ ನನಗ ಬೇಡ ನಿಮ್ಮ ಹೆಂಡ್ತಿನ್ ತಗೊಂಡ್ ನಾನೇನ್ ಮಾಡ್ಲಾರ ನೀನ್ ಏನೂ ಮಾಡೋದು ಬೇಡಲೇ ಅಪ್ಪ. ನಿನ್ನ ಮಕ್ಕಳು ಒಂದು 4 ಹುಟ್ಟವಲ್ಲ, ಮತ್ತೆ ತೊಟ್ಟದ ತುಯ್ಕೆಂತ ಜೋಗಳ ಪದಾಡಿಕೆಂತ ಈಕೆ ಧೋ ಅಂತ ಕೂಗುತ್ತಾಳ. ಮತ್ತೆ ನಾನು ನಿನ್ನ ಮನೆ ಅಂಗಳ ಕಸ ಬರ್ತೀನಿ. ಲೇ ಮಗನ, ಈ ಯಾರ ಮನೆ ಗುದ್ದಲಿ ಚಲಿಕಿಲ್ದಂಗ ಮುರಿಬೇಕು ಅನ್ಕೊಂಡಿ. ಲೇ ತಮ್ಮ, ನೋಡು, ನೀನು ಇರೋ ಬಿಟ್ರು ಬಿಡು, ನಾನು 300 ರೂಪಾಯಿ ಒಂದು ಊಟ ಕೊಡ್ತೀನಿ. ಇದ್ರ ಮೇಲೆ ನೈಯ ಪೈಸಾ ಕೂಡ ಇಲ್ಲ. ಸರಿ ಬಿಡ್ರಿ ಶೆಟ್ರ, ನೀವು ಇಷ್ಟು ಕಟವಾಗಿ ಹೇಳಿದ್ರ ನಮ್ಮ ಮುದ್ದಿನ ಸಸಿ ಮುಖನಾರು ನೋಡ್ಕೊಂತ ಸಂಭಾಷಿಕೊಂಡು ಇರ್ತೀನಿ. ಸರಲೇ ರಾಜಣ್ಣ, ಕೊಡೋದು. ಲೇ, ನಾವು ವಹಿಸಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು ನೋಡು, ಇಲ್ಲ ದನ ದುಡ್ದಂಗ್ ದುಡಿಬೇಕು ನೋಡು. ಆಯ್ತು ಬಿಡ್ರಿ ಶೆಟ್ರ, ಇವತ್ತಿನಿಂದ ದನಗಳು ಕೂಡ ಅಂತ ತಿಳ್ಕೊಂಡು ಇನ್ನು ನಿಮ್ಮ ಮುಂದ ಕತ್ತಿ ದುಡ್ದಂಗ ದುಡಿಯವ ನಾನು. ಬಾ, ಮತ್ತ ನಮಗೂ ಒಂದು ಕತ್ತೆ ಅಂತ ಬೇಕಾಗಿತ್ತು. ನಿನಗೊಂದು ದಂದು ಕೊಟ್ಟಾಗ ವ್ಯವಸ್ಥೆ ಮಾಡೋಣ. ಆಯ್ತಾಯ್ತು, ಆ ಕೊಟ್ಟಾಡಾಗ ನಿನಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ಬಾಲೆ ಅಂದ್ರ ನಡ್ರಿ ಹಂಗಾರ. ಪಾಪ ನಮ್ಮ ರತ್ನಮ್ಮ ಬಾದಾಮಿಯಿಂದ ಕಾರ್ ಬಾಡಿಗೆ ಮಾಡ್ಕೊಂಡು ಬಂದಾಳ. ಒಂದು ಹೊಡ್ಕೊಂಡು ಹೋಗ್ಬಿಡಣ್ರ. ಒಡಿ ಒಂದು ಶಾವಿಗೆ ಮಜ್ಜಿಗೆ. ರಾಜಮ್ಮಮ್ಮ, ನೀನು ಹೋಗು. ಓಯ್, ನೀವು ಹೋಗು. ನಮ್ಮ ಮುದ್ಕನ್ ಮ್ಯಾಗ ಹೋಗಿ ತಳಗ್ ತಂದು ಮ್ಯಾಗ ಹೋಗಿ ಎಲ್ಲರೂ ಮಾಡಿ ಒಂದ್ ಗೋ ಟಾಮಿ ಗೋ.